ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಎತ್ತ ಸಾಗುತ್ತಿದೆ ನಮ್ಮ ಬೆಂದಕಾಳೂರು ಬೆಂಗಳೂರಿನಲ್ಲಿ ಕನ್ನಡಿಗರು ಕನ್ನಡ ಭಾಷೆ ಬೆಂದು ಹೋಗ್ತಾ ಇದೆಯಾ ಅಂತ ನನಗೆ ಹೆಸರಿಕೆ ಆಗ್ತಾ ಇದೆ. ಏನೂ ಇಲ್ಲ, ಏನೋ ಒಂದು ಗಾಡಿ ಬರ್ತಾ ಇತ್ತಂತೆ, ಆಟೋ ಏನೋ ಯಮ್ಮನಿಗೆ ತಗಲಿಬಿಡ್ತಂತೆ. ಅದಕ್ಕೆ ಚಪ್ಪಲಿ ತಗೊಂಡು ನಮ್ಮ ಆಟೋ ಚಾಲಕನನ್ನು ಹೊಡೆದಿದ್ದಾಳೆ. ಒಮ್ಮೆ ನೋಡಿ. वीडियो बना रहे हैं। क्यों? किसको पूछने का? किसको पूछने का? किससे पूछ के वीडियो? किसको पूछने का? बनाएगा वीडियो, बना वीडियो। हेलो, मारो मारो, चलेगा मारो। वीडियो बनाएगा ना? बना रहे मारो। वीडियो। हाँ, बना वीडियो, बना वीडियो। चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे से ಅದ್ಯಾವ್ರ ಗುಳ್ಳೇನೇ ರೀ. ಅವಳಿಗೆ ಎಷ್ಟು ಕೆಟ್ಟ ಹೆಸರು ಅಂದ್ರೂ ಸಾಲದು. ಹೆಣ್ಣು ಮಗಳು ಅನ್ನೋದು ಬಿಟ್ಟು ನನ್ನ ಬಾಯಲ್ಲಿ ಕೆಟ್ಟ ಹೆಸರು ಬರ್ತದೆ. ಇಷ್ಟು ಜನ ಗಂಡಸರ ಮುಂದೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾಳೆ ಅಂದರೆ ಅವಳು ನಿಜವಾಗ್ಲೂ ಈ ಥರ ನರಿಗಿಂತ ಕೀಳು ಪಕ್ಷಿ ಅವಳು. ನೋಡಿ, ಇವರಿಗೆಲ್ಲ ಎಷ್ಟು ಧೈರ್ಯ ಬಂತು, ಎಲ್ಲಿಂದ ಬಂತು ಅಂತ ಪರಮಾತ್ಮನಿಗೆ ಗೊತ್ತು. ಏನೂ ಇಲ್ಲ, ನೆನ್ನೆ ಇಲ್ಲ ಮೊನ್ನೆ ನಮ್ಮೂರ ಹತ್ರ ನಮ್ಮ ಮನೆ ಪಕ್ಕ ಅಂಗಳದಲ್ಲಿ ಹುಡುಗರು ಚೆಂಡಾಟ ಆಡ್ತಾ ಇದ್ರು. ಆ ಅಂಗಳದಲ್ಲಿ ಹೋಗ್ಬಿಟ್ಟು ಚೆಂಡು ಬಿದ್ದು ಹೋಗ್ಬಿಡ್ತು. ನನಗೆ ಹೇಳಿದ್ರು, ಅಪ್ಪ ಚೆಂಡು ಬಿದ್ದೋಗಿದೆ ಎತ್ಕೊಡು ಅಂತ. ಹೋಗಿ ತಗೊಳ್ಳಿ ಅಂತ. ಇಲ್ಲ, ನಾಯಿ ಇದೆ, ಅಜ್ಜಿ ಬೈತಾಳೆ ಅಂದ್ಲು. ನಾವು ಹಿಂದೂ ಮುಂದೆ ನೋಡಿದ್ವಿ ಆ ಬಾಲನ್ನು ಎತ್ಕೊಂಡು ಬರೋದಕ್ಕೆ. ನಮ್ಮ ಬಾಲು ನಮ್ಮ ಸ್ವಂತ ಪಕ್ಕದ ಮನೆಯವರು ಅಂಗಳದಲ್ಲಿ ಬಿದ್ದೋಗಿರೋ ಬಾಲ್ ಎತ್ಕೊಳ್ಳೋಕೆ ನಾವು ಇಷ್ಟೊಂದು ಹಿಂದೂ ಮುಂದೆ ನೋಡ್ತೀವಿ ಅಂದರೆ, ಈ ಪರಭಾಷಿಕರು ರುಚ್ಚ ಲಪಾಂಗಗಳು ಇಲ್ಲಿ ಬಂದು ನಮ್ಮ ಸಂಸ್ಕೃತಿನೆಲ್ಲ ಹಾಳು ಮಾಡಿ ನಮ್ಮ ಸಕಲ ಸವಲತ್ತುಗಳನ್ನು ಪಡೆದುಕೊಂಡು ನಮಗೆ ಈ ಥರ ಚಪ್ಪಲಿಯಲ್ಲಿ ನೋಡೋಕೆ ಬರ್ತಾರೆ, ಗುದ್ದುತ್ತಾರೆ, ನಮ್ಮ ಭಾಷೆ ಬಳಸಲ್ಲ ಹೋಗು ಅಂತ ಹೇಳ್ತಾರೆ. ಅಂದರೆ ಇವ್ರಿಗೆ ಏನದ್ರಲ್ಲಿ ಹೊಡಿಬೇಕೋ ಗೊತ್ತಾಗ್ತಾ ಇಲ್ಲ. ಈ ಕೆಲವು ಲುಚ್ಚ ಲಪಂಗಗಳು ಹೇಳ್ತಾರೆ, ಓಲಾಟಗಾಲಿಲ್ಲ ಅಂತಿದ್ರೆ ನಿನ್ನ ಮುಂದ್ಗಡೆ ಗಾಡಿ ಓಡಿಸ್ಕೊಂಡು ನಿನ್ನ ಹಿಂದ್ಗಡೆ ನಿಮ್ಮ ಹೆಂಗಸನ್ ಕೂರಿಸ್ಕೊಂಡ್ತಾ ಇದ್ರೆ ನಿಮ್ಮ ಹೆಂಗಸನ್ ಎತ್ಕೊಂಡು ಹೋಗ್ಬಿಡ್ತಾ ಇದ್ರು. ನಮ್ಮ ಓಲಾಟಗಾರರು ಇಲ್ಲ ಅಂದಿದ್ರೆ ಲುಚ್ಚ ಲಪಂಗ ಬೇವರ್ಸಿಗಳ ಓಲಾಟಗಾರರು ಅಂತ ಹೇಳ್ತೀರಾ. ಈ ಕನ್ನಡ ಪರ ನಾಡು ನುಡಿ ಕಟ್ಟೋದಕ್ಕೆ ಓಲಾಟಗಾರರು ಇಲ್ಲದಿದ್ರೆ ಬೆಂಗಳೂರಲ್ಲಿ ನಿಮ್ಮನ್ನೆಲ್ಲ ಹರಿದು ಬೇಯಿಸ್ಕೊಂಡು ತಿಂದು ಬಿಡ್ತಾ ಇದ್ರಿ ಪರಭಾಷಿಕರು. ತನು ಮನ ಎಲ್ಲವನ್ನು ನಿಮಗಾಗಿ ನೀಡಿ ಹೋರಾಟ ಮಾಡ್ತಾಯಿದ್ರೆ ಓಲಾಟಗಾರರು ಅಂತ ಹೇಳ್ತೀರಾ. ನಿಮ್ಮ ಮಕ ಮುಚ್ಚ ನಿಮ್ಗೆ ಬರಬಾರ್ದು ನಿಮ್ಮನ್ನೆಲ್ಲ ಒತ್ಕೊಂಡೋಗ. ನಾವು ನಮ್ಮ ತಾಯಿ ಭಾಷೆ, ನಮ್ಮ ತಾಯಿನ ಏನು ಬೆತ್ತಲೆ ಮಾಡ್ತಾ ಇದ್ದಾರೆ ಅಂತ ಪ್ರತಿನಿತ್ಯ ಹೋರಾಟ ಮಾಡಿದ್ರೆ ಓಲಾಟಗಾರರು ಅಂತ ಹೇಳ್ತೀರಾ. ನಿಮ್ಮ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ತದೆ. ನೋಡಿ, ಇವತ್ತೇನಾದರೂ ಕರ್ನಾಟಕದಲ್ಲಿ ಆಟೋ ಚಾಲಕರು ಮಾಲೀಕರು ಇಲ್ಲ ಅಂದಿದ್ರೆ ಕರ್ಣನೇ ಇರ್ತಾ ಇರಲಿಲ್ಲ. ಎಲ್ಲಿ ನೋಡಿದರೆ ಅಲ್ಲಿ ತಿಂಗಳಿಗೋ 6 ತಿಂಗಳಿಗೋ 3 ತಿಂಗಳು ಕನ್ನಡ ರಾಜ್ಯೋತ್ಸವದಿಂದ ತ್ರಿಚಕ್ರ ವಾಹನ ಮಾಲೀಕರು ಮತ್ತು ಚಾಲಕರೇ ಇದಕ್ಕೆ ಕಾರಣ ಅಂತ ನಾನು ಹೃದಯ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಅಂಥ ಒಬ್ಬಳ ಚಪ್ಪಲಿಯಲ್ಲಿ ಹೊಡೆದಿದ್ದೀಯ ಅಂದರೆ ನಿನಗೆ ಇವತ್ತಿಂದ ಶನಿ ವಕ್ರದಕ್ಷ ಸೃಷ್ಟಿ ಆಯಿತು. ಮಕ್ಕಳಿಲ್ಲ ಅಂದರೆ ಬಂಜೆ ಆಗ್ತೀಯ. ಇರು ನೀನು ಶಾಪ ಆಗ್ತಾ ಇದ್ದೀನಿ ನಾನು. ಸೂರ್ಯ ಮುಳುಗ್ತಾ ಇದ್ದಾನೆ ಸಂಜೆ. ನಿನಗೇನಾದರೂ ಮದುವೆ ಆಗಲಿಲ್ಲ ಅಂದರೆ ಮದುವೆನೇ ಆಗಲ್ಲ, ಮುಂಡು ಮೋಸ ಹೋಗೋದ್ರ ಜೊತೆಗೆ ನೀನು ಮಕ್ಕಳಿಲ್ಲದ್ರೆ ಬಂಜಿಯಾಗಿ ಕೊರಗ್ತೀಯ. ಇರು ಬೇವರ್ಷಿ, ಅವನನ್ನು ಅಮಾಯಕನ ಚಪ್ಪಲಿಯಲ್ಲಿ ಹೊಡಿತಾ ಇದ್ದೀಯ. ಕೇಳು, ಗಲ್ಪಟ್ಟಿ ಇಟ್ಕೊ, ಹೇಳಿ ಅದನ್ನು ಬಿಟ್ಟು ಚಪ್ಪಲಿ. ಆದರೆ ಆ ನಮ್ಮ ಚಾಲಕ ತಾಂಶದಿಂದ ಕನ್ನಡಿಗರು ಅನ್ನೋದೇನೇನೋದನ್ನು ತೋರಿಸ್ಕೊಟ್ಟಿದ್ದಾನೆ. ಆ ಅಮ್ಮ ಅಷ್ಟು ರಂಪಾಟ ಮಾಡಿದ್ರೂ ಕೈ ಎತ್ತಿದ್ದೀರಾ. ಸಮಾನದಿಂದ ಚಿತ್ರೀಕರಣ ಮಾಡ್ಕೊಂಡಿದ್ದ. 4 ಬಿಟ್ಟಿದ್ದಿದ್ರೆ ಅಲ್ಲೇ ಹಳ್ಳಕ್ಕೆ ಬೀಳ್ತಾ ಇದ್ರು. ಆ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಧನ್ಯವಾದಗಳು ಮಿತ್ರ, ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಬೆಂದೋಗಿದ್ದೀವಿ, ತೀರ್ಮಾನ ಬೆಂದೋಗಿ ಕಮಟಾಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಹೋರಾಟ ಮಾಡಿ ಅಂತ ಬುದ್ಧಿ ಕಲಿಸಲಿಲ್ಲ ಅಂದರೆ ಇದೆ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಜನತೆಗೆ ಅಂತ ನಾನು ಮನನೊಂದು ಈ ಸಂಜೆ ಹೇಳ್ತಾ ಇದ್ದೀನಿ. ಅವಳು ಸರ್ವನಾಶನ ಆಗ್ತಾಳೆ ಅವಳು ಅಂತ ಹೇಳ್ತಾ ಇದ್ದೀನಿ. ಮನನೊಂದು ನಮಸ್ತೆ.